program sponsored by Diago Finance. ಯುಪಿಐ ಬಳಕೆ ಮೇಲೆ ಶುಲ್ಕ ವಿಧಿಸುತ್ತಾರಾ? ಕೇಂದ್ರ ಹಣಕಾಸು ಸಚಿವರು ಹೇಳಿದ್ದೇನು? ಏನಿದು ವಿವಾದ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ದಿನನಿತ್ಯ ಬಳಸುವ UPI ಮೇಲೆ ಶುಲ್ಕ ವಿಧಿಸುವ ಆಲೋಚನೆ ಸರ್ಕಾರಕ್ಕೆ ಇದೆಯೇ? ಇದ್ದರೆ ಅದನ್ನು ಯಾರು ಭರಿಸ್ತಾರೆ? ವರ್ತಕರೇ ಭರಿಸುವುದಿದ್ದರೆ ಗ್ರಾಹಕರ ಮೇಲೆ ಒಂದಿಲ್ಲೊಂದು ದಿನ ಒಂದಿಲ್ಲೊಂದು ವಿಧಾನದಲ್ಲಿ ವರ್ಗಾಯಿಸುವ ಸಾಧ್ಯತೆ ಇಲ್ಲವೇ ಎಂಬ ಪ್ರಶ್ನೆಗಳಿದೆ. ಈ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ನೋಡಿ, ಸಂಭಾವನೀಯ MDR ಕುರಿತು ತಿಳಿದುಕೊಳ್ಬೇಕಾದಂಥ ಒಂದಷ್ಟು ಸಂಗತಿಗಳು ಏನು? ಲೋಕಸಭೆಯಲ್ಲಿ ಏನಾಗಿದೆ? ಪಾವತಿ ಮತ್ತು ಇತ್ಯರ್ಥಗಳ ವ್ಯವಸ್ಥೆಗಳ ಕಾಯ್ದೆ 2007ಕ್ಕೆ ಒಂದು ಸಣ್ಣ ಸ್ಮಾಲ್ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಆ್ಯಕ್ಟ್ 2007 ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರುವ ಮಸೂದೆಯನ್ನು ಅನುಮೋದಿಸಿದ ನಂತರ UPI ವಹಿವಾಟುಗಳಿಗೆ ಶುಲ್ಕ ವಿಧಿಸಲಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಜೋರಾಗಿದೆ. ಈ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂಥದ್ದು ಕೆಲವೊಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದು ಏನು ಅಂತ ನೋಡೋಣ. ಈ ತಿದ್ದುಪಡಿಯು ಸೂಚಿತ ವಿದ್ಯಮಾನಗಳ ಪಾವತಿ, ಅಂದರೆ ಈ ಟ್ರಾನ್ಸಾಕ್ಷನ್ಗಳು, ಅದರ ಮೇಲೆ ಬ್ಯಾಂಕ್ಗಳು ಮತ್ತು ಇತರ ಪಾವತಿ ಪೂರೈಕೆದಾರರು, ಭೀಮೋ ಬೇರೆ ಇತ್ಯಾದಿಗಳು ಇದಾವಲ್ಲ, ಸೊ ಗೂಗಲ್ ಪೇ ಇದೆ, ಇವುಗಳೆಲ್ಲ, ಅವುಗಳು ಶುಲ್ಕವನ್ನು ವಿಧಿಸಲು ಸರ್ಕಾರಕ್ಕೆ ಅಧಿಕಾರ ನೀಡುವಂಥದ್ದು. ಸೊ ಇದುವರೆಗೆ ಒಂದು ನಿರ್ಬಂಧ ಇತ್ತು, ಶುಲ್ಕ ವಿಧಿಸಬಾರ್ದು ಅನ್ನುವಂಥದ್ದು. ಅದನ್ನು ತೆರವುಗೊಳಿಸಲಿಕ್ಕೆ ಈ ತಿದ್ದುಪಡಿ ಆಗುವಂಥದ್ದು. ಸೊ ಇದರಿಂದ ಈ ನಿರ್ಬಂಧವನ್ನು ತೆರವುಗೊಳಿಸಿದ್ರೆ ಏನಾಗುತ್ತೆ? ಶುಲ್ಕ ವಿಧಿಸಲಿಕ್ಕೆ ಹಾದಿ ಸುಗಮ ಆಗುತ್ತೆ. ಇದರಿಂದ UPI ವಹಿವಾಟುಗಳ ಮೇಲೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, MDR, ಇನ್ನೊಮ್ಮೆ ಹೇಳ್ತೀನಿ, ಮರ್ಚೆಂಟ್ ಡಿಸ್ಕೌಂಟ್ ರೇಟ್, MDR ಸಂಗ್ರಹಿಸಲಿಕ್ಕೆ ಈಗ ಇರುವಂತಹ ಕಾನೂನುಬದ್ಧ ನಿರ್ಬಂಧ ಅದನ್ನು ತೆಗೆದು ಹಾಕ್ತಾರೆ. ಅಂದರೆ ಈ ಮಸೂದೆ ಜಾರಿಯಾದ ಬಳಿಕ ಈ ಬದಲಾವಣೆ ಆಗುತ್ತೆ, ಈ ತಿದ್ದುಪಡಿ ಮಸೂದೆ ಆದಮೇಲೆ. ಸೊ ಈ ಹೊಸ ಬೆಳವಣಿಗೆ ಕುರಿತು ಸಾರ್ವಜನಿಕರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಏನಾಗ್ಬೋದು ಅನ್ನುವಂಥದ್ದು. ಪಾವತಿಗಳ ಮಂಡಳಿಯು, ಪೇಮೆಂಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ, ಒಂದಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ, ಏನು ಟೆನ್ಷನ್ ಮಾಡಬೇಕಾಗಿಲ್ಲ ಅಂತಂದು ಇವರೆಲ್ಲ ಹೇಳ್ತಾ ಇದ್ದಾರೆ. ಸೊ ಈಗ ಪ್ರಶ್ನೆ ಏನು? ನಾನು UPI ಬಳಸಲು ಹಣ ಪಾವತಿಸಬೇಕೇ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇಲ್ಲ, ಅದಕ್ಕೆ ಉತ್ತರ 2016ರಲ್ಲಿ UPI ಆರಂಭ ಆದಾಗಿನಿಂದಲೂ ಇಲ್ಲಿಯವರೆಗೆ ಗ್ರಾಹಕರಿಗೆ ಇದು ಕಂಪ್ಲೀಟ್ ಫ್ರೀ ಆಗಿತ್ತು, ಸಂಪೂರ್ಣವಾಗಿ ಉಚಿತ. ಪ್ರತಿಯೊಬ್ಬ ಭಾರತೀಯರು ಯಾವುದೇ ಹೆಚ್ಚುವರಿ ವಹಿವಾಟನ್ನು ಯಾವುದೇ ಶುಲ್ಕ ಇಲ್ಲದೆ ಮುಕ್ತವಾಗಿ ತ್ವರಿತ ಡಿಜಿಟಲ್ ಪಾವತಿಗಳನ್ನು ಮಾಡುವುದನ್ನು ಮುಂದುವರಿಸ್ಬೋದು. ಅದಕ್ಕೋಸ್ಕರನೇ ATMನ ಜನ ಎಲ್ಲ UPIಗೆ ಶಿಫ್ಟ್ ಆಗಿದ್ದರು. ಸೊ ಎರಡನೇದಾಗಿ, ಹಾಗಾದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಅಥವಾ ಕಿರಾಣಿ ಅಂಗಡಿ ಮಾಲೀಕರು UPI ಸ್ವೀಕರಿಸಲಿಕ್ಕೆ ಶುಲ್ಕ ವಿಧಿಸುವ ಚಾನ್ಸ್ ಇದೆಯಾ? ಅದು ಕೂಡ ಇಲ್ಲ. ಸಣ್ಣ ವ್ಯಾಪಾರಿಗಳು UPI ಪಾವತಿಗಳನ್ನು ಸ್ವೀಕರಿಸಲಿಕ್ಕೆ ಯಾವುದೇ ಶುಲ್ಕವನ್ನು, MDRನ್ನು ಪಾವತಿಸಬೇಕಾಗಿಲ್ಲ. ಭಾರತದ ಅತ್ಯಂತ ಸಣ್ಣ ವ್ಯವಹಾರಗಳು ಕೂಡ ಡಿಜಿಟಲ್ ಪಾವತಿಗಳನ್ನು ಈಸಿಯಾಗಿ ತಲುಪಿಸುವ ಉದ್ದೇಶದಿಂದ UPIಯನ್ನು ವಿನ್ಯಾಸಗೊಳಿಸಲಾಗಿದ್ದು, ಸಣ್ಣ ವ್ಯಾಪಾರಿಗಳ ಹಿತಾಸಕ್ತಿ ಕಾಪಾಡುವುದೇ ಇದರ ಮೂಲ ಉದ್ದೇಶ ಆಗಿದೆ. ಅಂದಾಜಿನ ಪ್ರಕಾರ 2,000 ರೂಪಾಯಿಗಳ ನಂತರದ UPI ವಹಿವಾಟಿಗೆ MDR ಶುಲ್ಕ ಬರಲಿದೆ. ಹಾಗೂ ಈ ಮಿತಿಯು ಎಲ್ಲ UPI ವಹಿವಾಟುಗಳ ಕೇವಲ 5% ಮಾತ್ರ, 95% ಅದರಿಂದ ಕೆಳಗನೇ ಇದೆ, 2,000 ರೂಪಾಯಿಗಿಂತ ಕೆಳಗಿರುವಂಥದ್ದು. ಸೊ 5%ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಅದು ಕೂಡ ಗ್ರಾಹಕರಿಗೂ ಕೊಡಬೇಕಾಗಿಲ್ಲ ಅಂತ ಒಂದು ಇರುವಂಥದ್ದು ಇವಾಗ ಹೇಳಲಾಗ್ತಾ ಇರುವಂಥದ್ದು. ಯಾವುದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಮೊದಲೇ ಹೇಳ್ತಾ, ಯಾಕಂದರೆ ಸರ್ಕಾರ ಹೇಳಿದೆ ಮಸೂದೆ ಆದ ನಂತರ ಇದಲ್ಲ ಅಂತ. ಸೊ ಹಾಲು, ತರಕಾರಿಗಳು, ದಿನಸಿ ಸಾಮಗ್ರಿಗಳು ಅಥವಾ ಆಟೋ ರಿಕ್ಷಾ ಪೇ ಮಾಡುವಂಥದ್ದು, ಟ್ಯಾಕ್ಸಿ ಪೇ ಮಾಡುವಂಥದ್ದು ಇತ್ಯಾದಿ ದಿನನಿತ್ಯದ ವಹಿವಾಟುಗಳು UPI ಮಾಡಿದ್ರೆ ಅವುಗಳಿಗೆ ಶುಲ್ಕ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ UPI ಶುಲ್ಕಗಳ ಬಗ್ಗೆ ಹಾಗಿದ್ರೆ ಚರ್ಚೆ ಯಾಕೆ ಶುರುವಾಗಿದೆ? UPI ನೋಡಿ, ಒಂದು ಹೊಸ ಪಾವತಿ ವೇದಿಕೆಯಿಂದ ಬೆಳೆದು ವಿಶ್ವದ ಅತಿ ದೊಡ್ಡ ಒಂದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ದಿನದಿಂದ ದಿನಕ್ಕೆ ವಹಿವಾಟುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ರಾಹಕರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಇದು ರಕ್ಷಣೆ ಕೊಡುತ್ತೆ. ಸೊ ದಿನನಿತ್ಯ ಕೋಟ್ಯಾಂತರ ರೂಪಾಯಿ ಸುರಕ್ಷಿತ ವಹಿವಾಟುಗಳನ್ನು ನಡೆಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಕ್ಯಾಶ್ನ ಪ್ರಾಬ್ಲಮ್ಗಳನ್ನು ನಾವೆಲ್ಲ ಅನುಭವಿಸಿದ್ದೀವಿ. ಸೊ 4ನೇ ಪಾಯಿಂಟ್, UPIಯನ್ನು ನಿರ್ಮಿಸಿದ್ದು ಯಾರು ಮತ್ತು ಯಾರು ಇದರ ಮೇಲಿನ ಬಂಡವಾಳ ಹೂಡಿಕೆಯನ್ನು ಕಂಟಿನ್ಯೂ ಮಾಡ್ತಾರೆ, ಯಾರು ಇದಕ್ಕೆ ಹಾಕ್ತಾ ಇದ್ದಾರೆ ಅಮೌಂಟ್, ಅಥವಾ ಅಂದರೆ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾ ಇದ್ದಾರೆ? ಕಳೆದ ಸುಮಾರು 10 ವರ್ಷಗಳಿಂದ ಬ್ಯಾಂಕ್ಗಳು, ಆಮೇಲೆ ಪಾವತಿ ಕಂಪನಿಗಳು, ಈಗ UPI ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಇಂತಹ ಪಾವತಿ ಕಂಪನಿಗಳು, ಫಿನ್ಟೆಕ್ಗಳು
NPCA ಮತ್ತು RBI ಇದೆಲ್ಲ ಒಟ್ಟಾಗಿ ಇದಕ್ಕೆ ಸಂಬಂಧಪಟ್ಟ UPI ಟೆಕ್ನಾಲಜಿ, ಸೈಬರ್ ಭದ್ರತೆ, ವಂಚನೆ ತಡೆಗಟ್ಟಲಿಕ್ಕೆ ಬೇಕಾದಂಥ ಸಿಸ್ಟಮ್ಗಳು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಕನ್ಸ್ಯೂಮರ್ ಸಪೋರ್ಟ್ ಇದೆಲ್ಲ ಮಾಡ್ತಾ ಬಂದಿದೆ. ಅವುಗಳು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ವು. ಜನರಿಗೆ ಅದರ ಹೊರೆ ಹಾಕ್ತಾ ಇರಲಿಲ್ಲ. ವಿಶ್ವದ ಅತ್ಯಂತ ಸೇಫೆಸ್ಟ್ ಪಾವತಿ ವ್ಯವಸ್ಥೆ ಅಂತ ಇದು. 24 ಗಂಟೆ ಕೂಡ ನಿರಂತರವಾಗಿ ಇದರ ಮೂಲಕ ಹಣಕಾಸು ಟ್ರಾನ್ಸಾಕ್ಷನ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಇನ್ವೆಸ್ಟ್ಮೆಂಟ್ ಇವುಗಳೆಲ್ಲ ಈ ಸಿಸ್ಟಮ್ ನಾನು ಹೇಳಿದಲ್ಲ ಅವುಗಳೆಲ್ಲ ಕಂಟಿನ್ಯೂ ಮಾಡ್ತಾ ಇದೆ ಇವಾಗ. ಆದರೆ ಎಷ್ಟು ದಿವಸ ಅನ್ನುವಂಥದ್ದು. ಐದನೇದಾಗಿ UPI ಫ್ರೀ ಆಗಿದ್ದರೆ ಇದರ ನಿರ್ವಹಣಾ ವೆಚ್ಚವನ್ನು ಭರಿಸೋದು ಯಾರು ಹಾಗಿದ್ರೆ? ಸೊ ನಾನು ಈಗಾಗಲೇ ಹೇಳಿದೆ ಈ ಸಿಸ್ಟಮಲ್ಲಿ ಇರುವವರು ಈಗ ಮಾಡ್ತಾ ಇದ್ದಾರೆ ಆಸ್ ಆಫ್ ನೌ ಅಂತ. ರಾಷ್ಟ್ರೀಯ ಪಾವತಿ ಮೂಲಸೌಕರ್ಯನ ನಿರ್ವಹಿಸಲಿಕ್ಕೆ ಟೆಕ್ನಾಲಜಿ ಬೇಕಾಗುತ್ತೆ, ಅದರ ಇಂಪ್ಲಿಮೆಂಟೇಷನ್ಗೆ ತುಂಬ ಒಂದು ಸಿಸ್ಟಮ್ ಬೇಕಾಗುತ್ತೆ, ಅಲ್ಲಿ ಕಂಟಿನ್ಯೂ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಸದ್ಯ ಈ ಖರ್ಚನ್ನು ನಾನು ಈಗಾಗಲೇ ಹೇಳಿದೆ ಬ್ಯಾಂಕ್ಗಳು ಪಾವತಿಸ್ತಾ ಇದ್ದಾವೆ, ಪಾವತಿ ಸೇವಾ ಪೂರೈಕೆದಾರರು, ಆಮೇಲೆ ಈ ಇಕೋಸಿಸ್ಟಮಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಪಾವತಿಸ್ತಾ ಇದ್ದಾರೆ. ಈಗ ಏನಾಗುತ್ತೆ, ದೊಡ್ಡ ವ್ಯಾಪಾರಿಗಳು ಪಾವತಿ ಸ್ವೀಕೃತಿಗಾಗಿ ಶುಲ್ಕ ಪಾವತಿಸಿದರೆ ಗ್ರಾಹಕರು ಅದಕ್ಕೆ ಕೊಡಬೇಕಾಗುತ್ತಾ ಅನ್ನುವಂಥದ್ದು. ಈಗೇನೋ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳನ್ನು ಕಟ್ತಾರೆ, ಗ್ರಾಹಕರು ಕೊಡಬೇಕಾಗಿಲ್ಲ ಅಂತ. ಆದರೆ ಮುಂದೆ ಏನಾಗ್ಬೋದು ಅನ್ನುವಂಥದ್ದು. ಆ್ಯಸ್ ಆಫ್ ನೌ ಇಲ್ಲ. ವ್ಯಾಪಾರಿ ಸೇವಾ ಶುಲ್ಕಗಳು ಅನ್ವಯ ಆಗುವಲ್ಲಿ ಕೇವಲ ವ್ಯಾಪಾರಿಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರ ನಡುವಿನ ಬಿಸಿನೆಸ್ ಆಗಿದೆ, ಗ್ರಾಹಕರಿಗೆ ಯಾವ ಸಂಬಂಧವೂ ಇಲ್ಲ. ಇದರರ್ಥ ಗ್ರಾಹಕರು ಡಿಜಿಟಲ್ ಪಾವತಿಗಳನ್ನು ಬಳಸಲು ಹಣ ಕೊಡಬೇಕು ಅಂತಲ್ಲ. ಜಗತ್ತಿನಾದ್ಯಂತ ವ್ಯಾಪಾರಿ ಸೇವಾ ಶುಲ್ಕಗಳು ಡಿಜಿಟಲ್ ಪಾವತಿ ವ್ಯವಸ್ಥೆಯ ಒಂದು ಸಾಮಾನ್ಯ ಭಾಗ ಆಗಿದ್ದು ಗ್ರಾಹಕರು ಎಲ್ಲ ಕಡೆ ಬೇರೆ ಕಡೆ ಇರಲು ಕೂಡ ಯಾವುದೇ ಮಾಡಲ್ಲ, ಫ್ರೀಯಾಗಿ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲದೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ UPI ಸಿಸ್ಟಮನ್ನು ಯಾಕೆ ಸದೃಢವಾಗಿರಿಸುವಂಥದ್ದು ಮುಖ್ಯ ಅನ್ನುವಂಥದ್ದು. 100 ಕೋಟಿ ಭಾರತೀಯರು ಪ್ರತಿದಿನ ಬಳಸುವ ಪ್ರಮುಖ ರಾಷ್ಟ್ರೀಯ ಡಿಜಿಟಲ್ ಮೂಲಸೌಕರ್ಯ UPI ಆಗಿದೆ. ಮುಂದಿನ ದಿನಗಳಲ್ಲಿ UPI ಒಂದು ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅದರ ಒಂದು ಭದ್ರತೆ, ಅದರ ಒಂದು ಹೊಸ ಸಂಶೋಧನೆಗಳು, ಮೂಲಸೌಕರ್ಯ ಇದರಲ್ಲಿ ಕಂಟಿನ್ಯೂಯಸ್ ಆಗಿ ಇನ್ವೆಸ್ಟ್ಮೆಂಟ್ ಬಹಳ ಅಗತ್ಯ ಇದೆ. ಸೊ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR ಕೇವಲ ವ್ಯಾಪಾರಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ, ವಿನಃ ಅಂತಿಮ ಬಳಕೆದಾರರಿಗೆ ಅಥವಾ ಗ್ರಾಹಕರಿಗೆ ಅಲ್ಲ ಅಂತ ಹೇಳ್ತಾರೆ. ಇದು ಬ್ಯಾಂಕ್ಗಳು ಮತ್ತು ಫಿನ್ಟೆಕ್ಗಳಿಗೆ ಮೂಲಸೌಕರ್ಯ, ನಾವೀನ್ಯತೆ ಮತ್ತು ಹೆಚ್ಚಿನ ಸುರಕ್ಷತೆಯಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲಿಕ್ಕೆ ಬೆಂಬಲ ಕೊಡುತ್ತೆ. ಇದರ ಅಂತಿಮ ಲಾಭವನ್ನು ಎಲ್ಲ UPI ಬಳಕೆದಾರರು ಪಡೆಯಲಿದ್ದಾರೆ ಅಂತ ಹೇಳಿದ್ರೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2002 ಸೆಕ್ಷನ್ 10A ತಿದ್ದುಪಡಿ ತರುವ ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2020 ಸಂಸತ್ತಿನ ಅಂಗೀಕಾರದ ಬಳಿಕವಷ್ಟೇ NPCI ನೇತೃತ್ವದ UPI ಮತ್ತು ಸೇವೆಗಳ ಸ್ಟೀರಿಂಗ್ ಸಮಿತಿ MDR ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ. ಈಗ ಯಾವುದೇ ಫೈನಲ್ ಡಿಸಿಷನ್ ನಾವು ತಗೊಂಡಿಲ್ಲ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಸೊ ಈ ಮಧ್ಯೆ ಜನಸಾಮಾನ್ಯರ ಕಳವಳ ಏನಪ್ಪ ಅಂತಂದರೆ, ವ್ಯಾಪಾರಿಗಳು MDR ಶುಲ್ಕವನ್ನು ಪಾವತಿಸಿದರೂ ಕೂಡ ಅವರು ಫೈನಲ್ ಆಗಿ ಗ್ರಾಹಕರಿಗೆ ವರ್ಗಾಯಿಸಬಹುದು ಎನ್ನುವಂಥ ಒಂದು ಕಳವಳ, ಒಂದು ಆತಂಕ, ಪ್ರಶ್ನೆ ಸಹಜವಾಗಿರುತ್ತೆ. ಆದರೆ ಮುಕ್ತ ಮಾರುಕಟ್ಟೆ, ಇದು ಓಪನ್ ಮಾರುಕಟ್ಟೆ ಸಿಸ್ಟಮಲ್ಲಿ ವಸ್ತುಗಳ ದರವನ್ನು ಕಾಂಪಿಟೇಟಿವ್ ರೇಟಲ್ಲಿ ಇಡಬೇಕಾಗುತ್ತೆ, ಸ್ಪರ್ಧಾತ್ಮಕವಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ತೀರಾ ಬೆಲೆ ಏರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಮಾತು ಕೂಡ ಇದೆ. ಕಾದು ನೋಡಬೇಕಾಗಿದೆ ಇದಕ್ಕೆ ಏನಾಗುತ್ತೆ ಅನ್ನುವಂಥದ್ದು. ಸೊ UPIನಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. ಪರ್ಸನಲ್ ನೋಟ್ ಇಲ್ಲದಿದ್ದರೂ UPI ಇರೋ ಮೊಬೈಲ್ ಇದ್ದರೆ ಸಾಕು, ಅಕೌಂಟ್ನಲ್ಲಿ ಹಣ ಇದ್ದರೆ ಸಾಕು, ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗಿ ವ್ಯವಹಾರ ಮಾಡ್ಬೋದು UPI ಮೂಲಕ. ಈ ಚಿಲ್ಲರೆ ಸಮಸ್ಯೆ ಕೂಡ ಇರಲ್ಲ. ಈ ಹಿಂದೆ ನಗದು ಇದ್ದಾಗ ಅದಕ್ಕೆ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕಾಗುತ್ತೆ, ಅದು ಹಾಳಾಗ್ಬೋದಕ್ಕೆ ಹರಿದು ನೋಟು ಸಿಗುತ್ತೆ, ಹಳದ ಕೊಳೆತ ಅಂದರೆ ತುಂಬ ನಾಶವಾಗುವ ಹಂತದಲ್ಲಿರುವಂಥ ನೋಟುಗಳನ್ನೆಲ್ಲ ನಾವು ಅನುಭವಿಸಿದ್ದೀವಿ. ಸೊ ಅದೆಲ್ಲ ಸಮಸ್ಯೆಯನ್ನು ಇದು ಬಗೆಹರಿಸುತ್ತೆ. ಸೊ ಹಾಗಾಗಿ ಅದರ ಉಪಯೋಗ ಏನಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. UPI ಸಿಸ್ಟಮ್ ಯಾವ ರೀತಿ ಭಾರತದಲ್ಲಿ ಇದೆ ಅನ್ನುವಂಥದ್ದು ದೇಶ ವಿದೇಶಗಳ ಸಚಿವರೆಲ್ಲ ಬಂದು ನೋಡಿ ಹೋಗಿದ್ದಾರೆ, ರಾಯಭಾರಿಗಳು ಬಂದು ಆಶ್ಚರ್ಯಚಕಿತರಾಗಿ ಹೋಗಿದ್ದಾರೆ ಭಾರತದಲ್ಲಿ ಎಷ್ಟು ಚೆನ್ನಾಗಿದು ಇಂಪ್ಲಿಮೆಂಟ್ ಆಗಿದೆ ಅನ್ನುವಂಥದ್ದು. ಜನರಿಗೆ ಅದು ಅಷ್ಟು ಸಹಜ ಆಗಿದೆ. ಇವತ್ತು ಈ ಬೀದಿ ಬದಿ ಎಳನೀರು ಮಾರಾಟ ಮಾಡೋರಿಂದ ಸೊಪ್ಪು ತರಕಾರಿ ಮಾರಾಟ ಮಾಡುವ ಅಜ್ಜಿಯಂದರು ಕೂಡ ಇವತ್ತು UPI ಬಳಸ್ತಾರೆ. ಸೊ ಅಷ್ಟು ಅದು ಒಂದು ಸ್ವಾಭಾವಿಕ, ಸಾಮಾನ್ಯ ಮತ್ತು ಅತ್ಯಂತ ಉಪಯುಕ್ತ ಸಿಸ್ಟಮ್ ಆಗಿ UPI ಇವತ್ತು ಚಾಲ್ತಿಯಲ್ಲಿರುವಂಥದ್ದು. ಸೊ ಹೀಗಾಗಿ ಅಫ್ಕೋರ್ಸ್ ಇದರ ಮೂಲಸೌಕರ್ಯಕ್ಕೋಸ್ಕರ ಒಂದಷ್ಟು ಎಕ್ಸ್ಪೆನ್ಸ್ ಬೇಕಾಗುತ್ತೆ, ಅದು ಯಾರು ಮಾಡಬೇಕು ಅನ್ನುವಂಥದ್ದು. ಸೊ ನೋಟಿನ ಪ್ರಿಂಟ್ ಮಾಡುವಂಥದ್ದು ಮತ್ತು UPI ಎರಡಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ UPI ಸಿಸ್ಟಮ್ ಆಗುತ್ತೆ. ಸೊ ಹಾಗಾಗಿ
ಒಟ್ಟಾರೆಯಾಗಿ ನೋಡೋದಿದ್ರೆ ಯು ಪಿ ಐ ಸಿಸ್ಟಮ್ ಅನ್ನುವಂಥದ್ದು ಗ್ರಾಹಕರಿಗೆ ಫ್ರೀಯಾಗಿ ಕಂಟಿನ್ಯೂ ಆಗಬೇಕು ಅನ್ನೋದರಲ್ಲಿ ಅರ್ಥ ಇದೆ. ಜೊತೆಗೆ ಈ ಒಂದು ಯಾರು ವೆಚ್ಚವನ್ನು ಭರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಫಿಕೇಷನ್ ಬೇಕಾಗುತ್ತೆ. ಸೊ ಇದೆರಡು ಕೂಡ ಮುಂದಿನ ದಿವಸಗಳಲ್ಲಿ ಇತ್ಯರ್ಥ ಆಗ್ಬೋದು ಅನ್ನುವಂಥ ಒಂದು ವಿಶ್ವಾಸವನ್ನು ಆರ್ಥಿಕ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.